ಬಾರ್ ಶಿಫ್ಟ್ ಆದ್ರೂ ನಿಂತಿಲ್ಲ ಅಕ್ರಮ ಮದ್ಯ ಮಾರಾಟ. ಡಾಬಾ ಹೆಸರಲ್ಲಿ ಅಕ್ರಮ ಮದ್ಯದ ಜೋರ್ ಮಾರಾಟ. ಬಾರ್ ಶಿಫ್ಟ್ ಆದ್ರೂ ಕೂಡ ನಿಂತಿಲ್ಲ ಅಕ್ರಮ ಮದ್ಯ ಮಾರಾಟ. ಡಾಬಾ ಹೆಸರಲ್ಲಿ ಅಕ್ರಮ ಮದ್ಯದ ಮಾರಾಟ ಜೋರು. ಮೊಳಕಾಲ್ಮೂರಿನ ಪೆನ್ನಮ್ಮನಹಳ್ಳಿಯಲ್ಲಿ ಅಕ್ರಮದ ನರಕ. ದೂರು ಕೊಟ್ಟರು ಕಣ್ಮುಚ್ಕೊಳ್ತಿದ್ದಾರೆ ಅಧಿಕಾರಿಗಳು. ಕರ್ನಾಟಕ ಆಂಧ್ರ ಗಡಿ ಭಾಗದ ಪೆನ್ನಮ್ಮನಹಳ್ಳಿ ಗ್ರಾಮ. ರಾಂಪುರ ಪೊಲೀಸರು ಮತ್ತು ಅಬಕಾರಿ ಇಲಾಖೆ ಅಧಿಕಾರಿಗಳು ಫುಲ್ ಸೈಲೆಂಟ್. ವರ್ಷಗಳ ಹಿಂದೆಯೇ ಈ ಬಾರ್ ಕ್ಲೋಸ್ ಆಗಿತ್ತು. ಸದ್ಯಕ್ಕೆ ಸುರಭಿ ಡಾಬಾ ಹೆಸರಲ್ಲಿ ಒಳಗೊಳಗೆ ಅಕ್ರಮವಾಗಿ ಮದ್ಯ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಎಷ್ಟಣ್ಣ? 200 ಕೊಡೋಣ ಅಂತ. ಕಿಂಗ್ ಫಿಶರ್ ಎಷ್ಟಣ್ಣ? 200 ಕೊಡೋಣ ಅಂತ. ಹಾಂ, ಒಂದು ಸಾಕವ್ರಿ ಸರ್. ಒಂದೇ ಸಾಕಲ್ಲ ಸರಿ. ಇಲ್ಲ, ಅವನು ಕೇಳಿದ ಭಟ್ರನ್ನ ಕೇಳಿ ಅಂತ ಹೇಳ್ತಿದ್ದಾರೆ. ಕೇಳಿ ಸರ್. ಆಯ್ತು, ಓಕೆ. ಅಲ್ಲ, ನಾನಂತೂ ಇಲ್ಲಿದ್ದೀನಿ ಸರ್ ಈಗ. ಹಾಂ, ನಿಮಗೆ ಏನು ಬೇಕೋ ಹೇಳ್ರಿ. 200 ಕಿಂಗ್ ಫಿಶರ್. ಸರಿ ಸರ್, ಓಕೆ ಓಕೆ ಸರ್. ಆಗಲಿ ಕೊಳ್ಳೋದಿಲ್ಲ. ಓಕೆ ಸರ್, ಸಿಕ್ಕಿದೆ. ನೀವು ಬರ್ಬೇಕು. ನಮ್ದು ಇದ್ರಾಗ ಐತೆ, ಡ್ಯಾಶ್ ಬಾಕ್ಸ್ ಹಾಕಿನಿ ಸರ್. ಏನು ಸಿಗುತ್ತೆ ತಿನ್ನಕ್ಕೆ? ಏನು ಮನೆಗೆ ಏನು ತಂದಾಕಂಗಿಲ್ಲ. ಎಲ್ಲಿ ಏನು ಹೋದಾಗ ಅಲ್ಲಿ ಹೊಡ್ತೀವಿ ಇಲ್ಲಿ ಹೊಡ್ತೀವಿ, ಬರೀ ಅದೇ ಕುಡ್ದು ಬಂದು ಅದೇ ಸಮಸ್ಯೆ. ಬರೀ ಬೆಳೆಯೋದು, ಎಲ್ಲೆಲ್ಲಿ ಕೆಲ್ಸಕ್ಕೆ ಹೋದ್ರೆ ಕೆಲಸ ಮಾಡಿ ಬಂದಿಲ್ಲ ಅವ್ರು ನೋಡಕ್ ಹೋಗಿ, ಗಂಡಸ್ರು ನೋಡಕ್ ಹೋಗಿ ರಾತ್ರಿ ಎಲ್ಲ ಅದೇ ಬಾರ ಆಗೋದಕ್ಕಿಂತ ಮುಂಚೆ ಈ ಸಮಸ್ಯೆ ಆದ್ಮೇಲೆನಾ? ಎಲ್ಲ ಅದೇ ಆದ್ಮೇಲೆ, ಬಾರ ಆದ್ಮೇಲೆ ಇದ್ದ ಯಾವ ಸಮಸ್ಯೆ. ಕುಡಿಯೋದು ಗಲಾಟೆ ಮಾಡೋದು ಊರಾಗ ಭಾರಿ ಸಮಸ್ಯೆ ಸರ್. ನಮ್ಮ ಊರಾಗ ಅದು ತೆಗೆದೇ ಬಿಡ್ಬೇಕು, ಇರಬಾರ್ದು. ಹೆಣ್ಮಕ್ಳಿಗೆ ತೊಂದರೆ ಕೊಡೋದು, ಗುದ್ದಿಡೋದು, ಕಚ್ಚಿಡೋದು ಊರಾಗ ಅದು ಬೇಡ ನಮಗೆ. ಏನಂತಾರ, ನಮ್ಗೆ ಬಾರ್ ಮಾಡಕ್ಕಲ್ಲ, ನಾವು ಡಿಪೋ ಮಾಡ್ತೀವಿ ಅಂತಾರ. ಅಲ್ಲಿಗೆ ಹೋಗಿ ದೊಡ್ಡಿಸಿ ಬಂದಿ ಸರ್. ನಾವು ಅಲ್ಲಿ ಅಂಗಡಿ ತಕ ಹೋಗಿವೆ, ತೆಗೆದು ಬಿಡೋಕೆ ಇದು ಇರ್ಗುಡ್ದು ಡಾಪ ಅಂತ ಬಂತಲ್ಲ. ನೀನು ಸರ ಯಾಕೆ ಮಾಡ್ತಿಲ್ಲ ಕುತ್ಕೊಂಡ್ ಅಂತ ಕೇಳಿ ನಾವು ನಗುತ್ತಾರ. ನಾವು ಕೇಳಿದ್ರೆ ಇವತ್ತು ಬಾರಿಂದ ನಮಗೆ ಭಾರಿ ಸಮಸ್ಯೆ ಐತೆ ಸರ್. ಇಲ್ಲಿ ದಾರಿಗುಂಟ ಹೋಗಂಗಿಲ್ಲ. 8 ಗಂಟೆ ಇಲ್ಲೇ ಸಂಜೆಲೆ ಹೋಗೋದು, ಮುಂಜಾನೆ ಓಡೋಗೋದು. ನಾವು ಯಾರನ್ನಂತ ಕಾಯ್ಬೇಕು ಸರ್? ಈಗ ನಾವು 200 ರೂಪಾಯಿ ಕೂಲಿ ಹೆಣ್ಮಕ್ಳು ಇಷ್ಟವರೆಯಾಗಿ ಬಂದಿಲ್ಲ. ಆ ಕೂಲಿನ ಕುಡಿಯೋದು, ಒಂದು ಅರ್ಧ ಕುಡಿಯೋದು, ಬಡಿಯೋದು 100 ರೂಪಾಯಿ 200 ರೂಪಾಯಿ ಅಂದ್ರೆ ಅವ್ರು ಹೆಣ್ಮಕ್ಳು ಎಲ್ಲೇನಿಸ ಬದುಕಬೇಕು. ಆ ರೀತಿ ನಮಗೆ ಬಾರಿ ಬೇಡ. ನಾವೆಲ್ಲರೂ ಲೇಡೀಸ್ ಎಲ್ಲ ಸೈನ್ ಮಾಡಿ ಕಳಿಸಿ ಸ್ಟೇಷನ್ಗೆ ಕೊಟ್ಟು ಬಂದಿವಿ ಸರ್. ಅದನ್ನು ಅವರು ಪೊಲೀಸರು ಅದನ್ನು ಕಿವಿಗೆ ಹಾಕ್ಯಂದಿಲ್ಲ. ಅವರು ಯಾರು ಜವಾಬ್ದಾರಿ ಸರ್? ಹಿಂಗೆ ಐತೆ.